ವಯಸ್ಸಾದ ಮತ್ತೆ ಈ ನಮ್ನಿ ಇರ್ತೈತೆ ನೋಡ್ರಿ. ಇವಾಗ ನಾವು ಫಾರಿನ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ಯಾವುದು ಅಲ್ಲ. ಇವಾಗ ನಮ್ಮ ರಾಜರು ಮಾಡಿದ್ದೆ ಸ್ವಲ್ಪ ರೂಪಾಂತರ ಪಡಿತು. ಕಂಪ್ಲೀಟ್ ಆಗಿ ಅರಮನೆಯನ್ನ ಕಟ್ಟಬೇಕಾದ್ರೆ ಯಾವುದೇ ಮೂಲೆಯಿಂದ ನಿಂತ್ಕೊಂಡು ನೋಡಿದ್ರು ಮತ್ತೊಂದು ಮೂಲೆ ಕಾಣ್ಬೇಕು. ಎಷ್ಟು ಅಡಿ ಇರ್ಬೋದು ಅಂದಾಜು? ಅದ್ರ 75 ಅಡಿ ಐತಿ ನೋಡ್ರಿ. ಮೊದಲು ಕಟ್ಟೋದಾಗ ರೀ ಹೆಣ್ಮಕ್ಳಿಗೊಂದು ಬಾತ್ರೂಮ, ಗಂಡು ಮಕ್ಳಿಗೊಂದು ಬಾತ್ರೂಮ, 2 ಬಾತ್ರೂಮ್ ಮಾಡಿಬಿಟ್ಟಿದಾರ ಅವಾಗ. ಸಪ್ರೇಟಾಗಿ ಮಾಡಿಬಿಟ್ಟಿದಾರ ಅವಾಗ. ಇವ್ರಿಗೆ ಈಗ ಸದ್ಯ ಈಗ ಒಂದು ಕಾದ್ದಾರ್ರಿ ಈಗ ಅವ್ರು ಇಂಥದ್ದೆಲ್ಲ ಹಿಂಗೆ ಅದ ನೋಡ್ರಿ ಬಾತ್ರೂಮ್ ರೀ. ಅವ್ರ ಸಿಸ್ಟಮ್ಲೆ ಹಿಂಗದ್ದು ಎಲ್ಲ ಹಿಂಗದ್ದು ರೀ. ಇದಕ್ಕೆ ಕಲ್ಲು ಪ್ರಕಾರ ಅಚ್ಚೆ ಗಿಡದ ತೋರಿಸ್ತಾನೆ ರೀ ಎಲ್ಲ. ಈಗ ಸದ್ಯ ಮಾಡಿದಾರ ಇವೆಲ್ಲ ಕಲ್ಲೆಲ್ಲ ಹಿಂಗೆ ಅದಾರ ಇವೆಲ್ಲ. ಇಲ್ಲಿ ಈಗ ಸ್ವಚ್ಛ ಮಾಡಿದಾರ ಈಗೆಲ್ಲ. ಇಲ್ರಿ ಅದು ಬೇರೆ ಐತ್ರಿ. ಹ್ಞೂ ರೀ. ಅವ್ರ ಬಾತ್ರೂಮ್ ಹಿಂಗೆ ಐತಿ ನೋಡ್ರಿ. ಈ ಸಿಸ್ಟಮಲ್ಲಿ ಅಡುಗೆ ಮಾಡೋಕ್ಕದನ್ನು ಬೇರೆದ ಮಾಡ್ಕೊಂಡಾರ್ರಿ ಈಗ ಅವ್ರು. ತಮ್ಗೆ ಹೆಂಗೆ ಬೇಕಂಗೆ ಇದು ಟೈಪೇ ಐತ್ರಿ ಅದೆಲ್ಲ ಇಲ್ಲಿ. ಅವಾಗಿನೆಲ್ಲ ಇವೆಲ್ಲ ಕಮೋಡ್ಗಳು ನೋಡ್ರಿ. ಅವ್ರಿಗೆ ಈಗ ಇದೆಲ್ಲ ಕಮೋಡ್ ಒಪ್ಪರಿಸ್ತಾರೆ ನೋಡ್ರಿ ಅವಾಗ ಟಾಯ್ಲೆಟ್ ಕೊಂಡಾಕ. ಈಗ ಇಲ್ಲಿ ಇದೆಲ್ಲ ಐತ್ರಿ, ಜೋಡಣೆ ಐತ್ರಿ ಎಲ್ಲ ಟಾಯ್ಲೆಟ್ ಕೊಂಡೋದು ಎಲ್ಲ. ಈಗ ಮೊನ್ನೆ ಇಲ್ಲೇ ಕುಂತು ಇಟ್ಟಿದ್ರಿ ಇಲ್ಲೇ ಅವ್ರ ಅಜ್ಜಗಳಿಗೆ ರೀ. ಟಾಯ್ಲೆಟ್ ಇಲ್ಲೇ ಇಟ್ಟಿದ್ರಿ, ಅವ್ನು ತೆಗೆದು ಇಟ್ಟಿದ್ರಿ ಎಲ್ಲ. ಅಂದ್ರೆ ವಯಸ್ಸಾದ್ಮೇಲೆ ರೀ, ವಯಸ್ಸಾದ್ಮೇಲೆ ಈ ನಮ್ನಿ ಇರ್ತೈತೆ ನೋಡ್ರಿ. ಇವಾಗ ನಾವು ಫಾರಿನ್ ಸಿಸ್ಟಮ್ ಅಂತ ಹೇಳ್ತೀವಿ, ಅದು ಯಾವುದು ಅಲ್ಲ. ಇವಾಗ ನಮ್ಮ ರಾಜರು ಮಾಡಿದ್ದೆ ಸ್ವಲ್ಪ ರೂಪಾಂತರ ಪಡಿತು. ಹಾಂ, ಈಗ ಒಬ್ರು ನಾವ ತೊಳ್ತಿದ್ರೆ ಹೊರಗಿಟ್ರೆ ಇವೆಲ್ಲ ಅವಾಗಿನವ್ರು ಇವೆಲ್ಲ. ರಾಜರ ಕಾಲದ ಕುರ್ಚಿ. ಹಾಂ, ಅವೆಲ್ಲ ರಾಜರ ಕಾಲದ ಇವೆಲ್ಲ. ಇಲ್ಲೇ ಇತ್ತು, ಇಲ್ಲೇ ಏಜಾಗಿ ಇಲ್ಲೇ ಕುಣ್ತಾರ, ಇಲ್ಲೇ ಬೋಗಾನ್ ಕುಣ್ತಾರೆ, ಇಲ್ಲೇ ಕುಣ್ತಾರ ಆರಾಮಾಗಿ, ಇಲ್ಲೇ ಕುಣ್ತಾರ. ಇದನ್ನ ಪ್ರತಿಯೊಬ್ಬರು ರಾಜರು ವಯಸ್ಸಾದ್ಮೇಲೆ ಇವ್ರು ಅಜ್ಜಾಗ ಮಾಡಿದೇವ್ರಿ ನಾವ ಇಲ್ಲೇ ಸ್ವಂತ ಮಾಡಿದಾರ್ರಿ. ಇಲ್ಲೇ ಮಾಡಿಸ್ಕೊಂಡ್ರಿ, ಇಲ್ಲೇ ಕುಣ್ತಾರ ಪಾಪ ಅವ್ರು ಅಜ್ಜಾರ. ನಾವ ಕೈ ಹಿಡಿದು ಎಬ್ಸ್ಕೊಂಡು ಹೋಗೋದ, ಕರ್ಕೊಂಡು ತಂದು ಕುಣಿಸೋದ. ಅಲ್ಲಿ ಹೋಗೋಕ್ಕಾಗತ್ರಿ ಕೆಲ್ರಿ. ಅಲ್ಲಿ ಸಿಸ್ಟಮ್ ಬೇರೆ ಐತ್ರಿ. ಮತ್ತು ಅಲ್ಲಿ ಈ ಮೊದಲಿನ ಸಿಸ್ಟಮ್ ಬೇರೆ ಐತ್ರಿ. ಅಲ್ಲಿ ಈಗಿನ ಸಿಸ್ಟಮ್ ಬೇರೆ ಬಂದಿದೆ, ಮೊದಲಿನ ಸಿಸ್ಟಮ್ ಬೇರೆ ಐತ್ರಿ. ಓಪನ್ ಅದಾರ ಈಗ. ಓಪನ್ ಅವು ತೊಳಗ ಹಿಂಗೆ ಜಡ್ದು ಹೋಗೋದೈತ್ರಿ ಅದು. ನೋಡ್ಬೇಕ್ರಿ, ತೋರಿಸ್ತೇನೆ ರೀ. ವೀಕ್ಷಕರೇ, ನಾವು ನೋಡ್ತಾ ಇರೋದು ಹಳೆ ಕಾಲದಲ್ಲಿ ನಮ್ಮ ಮಹಾರಾಜರು ವಯಸ್ಸಾದ ನಂತರ ಅವರು ಹೊರಗಡೆ ಶೌಚಕ್ಕೆ ಹೋಗಕ್ಕಾಗಲ್ಲ ಅಂದಾಗ ಇಲ್ಲೇ ಬಡಗಿಗಳು ಕಮ್ಮಾರ ಜೊತೆ ವಿನೂತನವಾಗಿ ಒಂದು ಶೌಚಾಲಯದ ಮಾಡ್ಕೊಳ್ತಾ ಇದ್ರು. ಇವಾಗ ನಾವೇ ಕಮೋಡ್ ಸಿಸ್ಟಮ್ ನೋಡ್ತೀವಿ, ಫಾರಿನ್ ಇಂದ ಬಂದಿರೋದು ಅಂತ ಹೇಳ್ತೀವಿ. ಯಾವುದೇ ಮನೆಗೆ ಹೋದ್ರು ವೆಸ್ಟರ್ನ್ ಟಾಯ್ಲೆಟ್ ಅಂತ ಹೇಳ್ತಾರೆ, ಇಂಡಿಯನ್ ಟಾಯ್ಲೆಟ್ ಅಂತ ಹೇಳ್ತಾರೆ. ಆದ್ರೆ ಅಪ್ಪಟ ಸುಳ್ಳು ಅಂತ ಹೇಳ್ಬೋದು. ಯಾಕೆಂದ್ರೆ ಅವಾಗ್ಲೇ ನಮ್ಮ ಮಹಾರಾಜರು ಈ ರೀತಿ ಕಮೋಡ್ ಸಿಸ್ಟಮ್ ಎಲ್ಲ ಆವಿಷ್ಕಾರ ಮಾಡಿದ್ರು. ನೀವು ನೋಡ್ಬೋದು, ಯಾವಾಗ್ಲೂ ಕ್ಲೋಸ್ ಮಾಡ್ತಾ ಇದ್ರು. ಬೇಕು ಅಂದಾಗ ಯಾವ ಪ್ಲೇಸಿಗೆ ಬೇಕು, ಅಥವಾ ಅವರು ಮಲಗಿದ ಕೋಣೆಲೆ ಏನಾದ್ರು ಹೊರಗಡೆ ಇದ್ದೋಕ್ಕಾಗಲ್ಲ, ಮಲಮೂತ್ರ ವಿಸರ್ಜನೆ ಮಾಡ್ಬೇಕಂದ್ರೆ ಅಲ್ಲಿಗೆ ತಗೊಂಡೋಗಿ ಕ್ಯಾರಿ ಮಾಡ್ತಾ ಇದ್ರು. ಬೇಡ ಅಂದಾಗೆ ಕ್ಲೋಸ್ ಮಾಡ್ತಾ ಇದ್ರು. ಮತ್ತೆ ಇದನ್ನ ಅಗ್ಲ ಮತ್ತೆ ಸಣ್ಣನೂ ಕೂಡ ಮಾಡ್ಕೋಬಹುದಿತ್ತು. ನೋಡ್ಬೋದು, ಇಲ್ಲಿ ಒಂದು ಬಟ್ಲು ಅಥವಾ ಏನಾದ್ರು ಹೊರಗಡೆ ಬಾಂಡ್ಲೆ ಇಡ್ತಾ ಇದ್ರು. ಅದನ್ನ ಕೆಲಸದವ್ರು ತಗೊಂಡೋಗಿ ಹೊರಗಡೆ ಎಸಿತಾ ಇದ್ರು. ಈ ರೀತಿಯಾಗಿ ಒಂದು ಕಮೋಡ್ ಸಿಸ್ಟಮ್ ಅವಾಗ್ಲೇನೆ ಇತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇವ್ರ ಮನೆಯಲ್ಲಿ ಮಹಾರಾಜರು ಇಲ್ಲೇ ಮಾಡಿಸಿದ್ದು, ಕೊನೆ ಮಹಾರಾಜರು ಇಲ್ಲೇ ಬಡಗಿ ಕರ್ಕೊಂಡ್ಬಂದು ಇಲ್ಲೇ ಮಾಡಿಸಿದ್ರು. ಇವ್ರು ಯೂಸ್ ಮಾಡ್ತಾ ಇದ್ದಿದ್ದಂತ ಹೇಳಿದ್ರು. ನಾವು ಸ್ವತಃ ಎಬ್ಸಿದೇವ್ರು, ನಾವು ಅವ್ರನ್ನ ಕುಣಿಸಿದೇವು, ಎಬ್ಸ ನಾವು ಮಾಡಿದೇವ್ರಿ. ಇಲ್ಲೇ ಕುಣ್ತಾರೆ, ಅವ್ರ ನೀರು ಮುಟ್ತಾರ್ರಿ. ಆತಪ್ಪ ಹೋಗೋಣ ನಡೀತಾರೆ, ಮತ್ತೆ ಕರ್ಕೊಂಡು ಹೋಗಾರ, ನಾವ ಕರ್ಕೊಂಡು ಹೋಗಾರ. ಇವ್ ಅಜ್ಜಗಳು ನಮ್ಮ ಹುಡುಗ ಸಣ್ಣವಿದ್ರೆ ಅವು ಕರ್ಕೊಂಡು ಹೋಗಿದಾರೆ, ಕೈ ಹಿಡ್ಕೊ ಕರ್ಕೊಂಡು ಹೋಗಿದಾರೆ. ನಾವು ಈ ಕಡೆ ಬಗಲ ತೆಗಿ ಹೆಂಗಾದ ಅಲ್ಲಿ ಹಿತ್ಲ ತೋರಿಸ್ಕೊಂಬರ್ತೇವ್ರಿ. ಇಲ್ಲಿ ಇದು ಮೊದಲು ತುಳಸಿ ಕಟ್ಟಿರೋದು.
ಅವಾಗಿನ ಕಾಲದ ಅವಾಗಿನ ಕಾಲದ್ರದ್ದು. ಕಲ್ಲಲ್ಲೇ ಮಾಡಿರೋದ? ಇಲ್ರಿ ಗಂಚರೆಲ್ಲ, ಗಚ್ಚು. ಗಚ್ಚರೆಲ್ಲ ಓ, ಮನೆ ಕಲ್ಲು ಮತ್ತೆ ಗಚ್ಚಿಂದ ಮಿಶ್ರಣ. ಎಲ್ಲ ಗಂಚ್ ಐತ್ರಿ ಅದೆಲ್ಲ. ಸಿಮೆಂಟ್ ಇಲ್ರಿ ಏನೋ ಅದಲ್ಲ, ಎರಾಕ ಗಂಚ್ ಐತ್ರಿ ಅದೆಲ್ಲ. ಗಂಚ ಈಗೆಲ್ಲ ಕಲ್ಲು ಕಾಣಿಸ್ತಾವಲ್ಲ. ಕಲ್ಲು ಒಳಗೆ ಗಂಚ್ ಐತ್ರಲ್ಲ, ಓಹೋ. ಗಂಚ ನೋಡ್ರಿ ಇಲ್ಲಿ ಮ್ಯಾಲ ಗಂಚ್ ಐತ್ರಿ. ಗಂಚ್ ಅಂದ್ರೆ ಗಚ್ಚು. ಗಂಚ್ ಅದ್ರ ಅದಕ್ಕೂ ಅರಳಿ ಮತ್ತು ಸುಣ್ಣ ಮತ್ತು ಅದನ್ನು ಒಂದು ಹಳ್ಳ ಮತ್ತು ಏನೋ ಮತ್ತು 3-4 ನಮೂನಿ ಹಾಕಿ ಕಿಶಂದ ಅದನ್ನ ಗಂಚು ತಯಾರು ಮಾಡಿದಾರಲ್ಲ ಅದು. ಓಕೆ. ಎಷ್ಟು ವರ್ಷ ಆದ್ರೂ ಹಂಗೆ ಇರುತ್ತೆ. ಹಂಗಾಗೈತೆ ಆಯುಷ್ಯ ಇಲ್ರಿ ಅದಕ್ಕೂ. ಆದ್ರೆ ಇಲ್ಲೇ ಭೂಕಂಪ ಆಗಿ ಮಾಡಿ ಎಲ್ಲ ಹಿಂಗೆಲ್ಲ ಇದಾಗಿದಾರಲ್ಲ, ಸ್ವಲ್ಪ ಗೀಸ್ ಬಿದ್ದವ್ರಿ ಎಲ್ಲ ಅವು. ಈಗ ನೋಡ್ರಿ ಇಲ್ಲಿತ್ರ ಪೂರಾ ನಮ್ಮದು ಪೂರಾ ಬಾಗಿಲು ಅಲ್ಲಿ ಆ ದನಗಳ ಮನೆ ಬಾಗಿಲು ಸಹಿತ ಓಪನ್ ಆಗ್ತೈತ್ರಿ ಪೂರಾ. ಓ, ಇಲ್ಲಿ ನಿಂತ್ಕೊಂಡ್ರೆ ಡೈರೆಕ್ಟ್ ಫುಲ್ ಅರಮನೆನೇ ನೋಡ್ಬೋದಿತ್ತು. ಅಚ್ಚಿರ ಬಾಗಲ ತೆಗಿ, ದನಗಳ ಮನೆ ಬಾಗಿಲ ಅದ ತೆಗಿ. ಖಂಡ ದನಗಳ ಮನೆ ಬಾಗಿಲು ತಗ ಐತ್ರಿ ಅದು. ಪೂರಾ ದನಗಳ ಮನೆ ಬಾಗಿಲ್ರಿ. ನೀವು ಫಸ್ಟ್ಗೆ ಹೋಗಿರಲ್ಲ ದನಗಳ ಮನೆ, ಆ ಕುದುರೆ ಪಾಗತಕ್ಕೆಲ್ಲ ಪೂರಾ ಕಾಣ್ತೈತ್ರಿ ಒಳಗ್ರೆಲ್ಲ. ನಮಗೆ ಕಾಣುವತ್ರ ಅದು, ನಮಗೆ ಕಾಣುವತ್ರ ಅದು. ಕಂಪ್ಲೀಟ್ ಆಗಿ ಅರಮನೆಯನ್ನ ಕಟ್ಟಬೇಕಾದ್ರೆ ಯಾವುದೇ ಮೂಲೆಯಿಂದ ನಿಂತ್ಕೊಂಡು ನೋಡಿದ್ರು ಮತ್ತೊಂದು ಮೂಲೆ ಕಾಣ್ಬೇಕಾರೆ ಏನು ನೋಡ್ರಿ ಗಂಚು ನೋಡ್ರಿ ನೀವು, ಗಂಚು ನೋಡ್ರಿ ಅದೆಲ್ಲ ಮೇಲೆಲ್ಲ ಕಾಣಿಸ್ತಾ ಇದೆ. ಗಂಚು ಅದಕ್ಕೆ ಮಲ್ಲ ಗ್ಲಾಸ್ ಹಾಕಿರ ಅವಕ್ಕೆ ಕಾಜು ಹಾಕಿದ ಇದ ನೋಡ್ರಿ ಅಲ್ಲಿ ಕಾಜು ಗಾಜೆಲ್ಲ ಹಾಕಿ ಮಾಡಿದ್ದಾರೆ. ಮಾಡಿದಾರೆ ಅಂದ್ರೆ ಯಾರು ನಾಳೆ ದರೋಡು ಕೂರ್ ಬರಬಾರ್ದು ಅಂತಂದು ಕಾಜು ಹಾಕಿದಾರ ಗಂಚಿನಾಗಲ್ಲ. ಏನಾದ್ರೂ ಅದ ನೋಡ್ರಿ ಕಾಜು ಅದಲ್ಲ. ಹೌದು, ಅರಮನೆ ಅಂದ್ಮೇಲೆ ಬೇರೆ ಲೂಟಿಕೋರು ಬರ್ತಾರ. ಹಳೆ ಕಾಲದ್ದು ಬಾವಿ. ಹಳೆ ಕಾಲದ್ರಿ ಅಲ್ಲ, ತಳದಿಂದ ಕಟ್ಕೋತ ಬಂದಾರ್ರಿ ಎಲ್ಲ ಅದನ್ನ. ಇದು ಸಿಸ್ಟಮ್ ಎಲ್ಲ ಅವಾಗ್ಲೇನೆ ಇತ್ತಾ? ಹೇದಲ್ಲ ಅವಾಗಿಂದ ಐತ್ರಿ ಅಲ್ಲ ಸಿಸ್ಟಮ್. ಈ ಗಟ್ರ ಎಲ್ಲ ಅವಾಗಿಂದ ಐತ್ರಿ ಅದೆಲ್ಲ. ಬಾವಿನ ನೀವು ನೀರು ಬಳಸ್ತೀರಾ? ಪೈಪ್ ಚಲೋ ಐತ್ರಿ, ರಾಟ್ ಹಾಕಿ ಜಗ್ತೇವ್ರಿ ನಾವು ಅದನ್ನ. ಹೌದಾ? ಹಾಂ, ಇವಾಗ್ಲೂ ಜಗ್ತೀರಾ? ಈಗ ಜಗ್ತೇವೆ ಅಂದ್ರೆ ಈಗೆಲ್ಲ ಮೋಟ್ರ್ಕೊಂಡು ಬಂದವ್ರಿ, ಈಗೇನು ಜಗ್ಗೋದು ಬೇಡ ತಂದು ಬಿಟ್ಟೇವ್ರಿ. ಎಷ್ಟು ದೊಡ್ಡ ರಾಟ ಇದು. ಹೌದ್ರಿ, ಹಗ್ಗ ಅಟ್ಟು ದೊಡ್ಡದೈತ್ರಿ ಹಗ್ಗರ ಅದ. ಈ ಕಡೆ ನಿಂತು ನೋಡ್ರಿ ನೀವು, ನೀರಿದೆ ಐತ್ರಿ. ಎಷ್ಟು ಅಡಿ ಇರ್ಬೋದು ಅಂದಾಜು? ಅದ್ರ 75 ಅಡಿ ಐತಿ ನೋಡ್ರಿ. 75 ಅಡಿ. ಹಾಂ, ರಾಟೆ ಎಲ್ಲ ನಾವು ಚಿಕ್ಕದ್ ನೋಡ್ತೀವಿ, ಈ ರಾಟೆ ನೋಡಿ ಎಷ್ಟು ದೊಡ್ಡದಿದೆ. ದೊಡ್ಡದೈತ್ರಿ ಅದು. ಓಕೆ. ಕಬ್ಬಿಣ ಎಷ್ಟು ಗಟ್ಟಿ ಇದೆ? ಗಟ್ಟಿ ಅದ್ರ ಮೊದಲು ಸಕಳೆದತ್ರ ಅದು, ಸರಪಳಿ ರಾಟ್ ಹತ್ರ ಅದು ಜಗ್ಗೋದು ಹಗ್ಗ. ಹಗ್ಗನ ಸರಪಳಿ ಹತ್ರ ಅದು ಎಲ್ಲ ಹೋಗೈತ್ರಿ. ಅದೆಲ್ಲ ಇಲ್ರಿ, 2 ಇದ್ರಿ ರಾಟ್ರಿ. ಇದು ಒಂದೇ ಐತ್ರಿ, 2 ಅಚ್ಚಿಗಿಡಂದು ಇಚ್ಚಿಗಿಡಂದು ನಾವು ನೋಡಿದ್ದು 2 ಇದ್ರಿ ರಾಟ್. ಅದು ಒಂದು ಎಲ್ಲಿ ಹೋಗೈತಿ, ಎಲ್ಲಿ ಮುರಿದು ಹೋಗೋದ್ರೆ ಏನು ಮಾಡಿರಿ ಆಮೇಲೆ ಗೊತ್ತಲ್ರಿ. ಇದು ಒಂದು ಕಾದ್ದಾರ ನೋಡ್ರಿ. ನೀವು ಇದರಿಂದ ನೀರು ತೆಗದ್ರಿ ಕುಡಿಯಾಕ ಇಲ್ಲಿಂದ ಹೋಯ್ತಿರ, ಅರ್ಧ ಊರೆಲ್ಲ ಇಲ್ಲಿಂದ ಹೋಯ್ತಿರಿ ನೀರು, ಅಷ್ಟು ರುಚಿ ಇದ್ರಿ ನೀರು. ಊರವರು ಇಲ್ಲಿಗೆ ಬರ್ಬೇಕಂದ್ರೆ ಯಾವ ಇದು ಬಾಗಿಲು ಓಪನ್ ಆಗ್ತೈತ್ರಿ ಅದು. ಇಲ್ಲಿ ಓಪನ್ ಇದು ಬಾಗಿಲ ಓಪನ್ ಮಾಡ್ತಾರೆ, ನಾವು ಬಾಗಿಲ ಹಾಕಿದಿರ ಅದನ್ನ. ಹಾಗಾದ್ರೆ ಮಹಾರಾಜರ ಕಾಲದಲ್ಲಿ ಊರಿಗೆ ಒಂದೇ ಬಾವಿ ಇದು ಇದಾವ್ರಿ, ಕೆಲವೊಂದು ಇದಾವ್ರಿ, ಒಂದು 4-5 ಬಾವಿ ಇದಾವ್ರಿ. ಅದ್ರ ರುಚಿ ಅದು ಅನಿಸಿದ ಇದು ಒಂದಾರ ಬಾವಿ. ಸಿಹಿ ನೀರಿನ ಬಾವಿ. ಹಾಂ, ಸಿಹಿ ನೀರು ಬಾವಿ ರೀ ಇದು ಒಂದ್ರಿ. ಓಕೆ. ಬರೋ ತಳದಿಂದ ಕಟ್ಕೋತ ಬಂದಾರ್ರಿ ಅದನ್ನ. ಕೆಳಗಡೆಯಿಂದ ನೋಡ್ರಿ, ಕಟ್ಟಿದ ತಳದಿಂದ ಕಟ್ಕೋತ ಬಂದಾರ್ರಿ ಪೂರಾ. ಎಲ್ಲ ಒಂದೇ ಶೇಪ್ ಅಲ್ಲಿ ಇದೆ. ಹಾಂ, ಒಂದೇ ಶೇಪ್ ಅದ ರೀ. ಕೆಲವೊಂದು ಬಾವಿಗಳಲ್ಲಿ ಮೆಟ್ಲು ಮಾಡಿರ್ತಾರೆ, ಇದ್ರಲ್ಲಿ ಮಟ್ಟ ಮಾಡೇ ಇಲ್ರಿ ಅದನ್ನ, ಮಾಡೇ ಇಲ್ರಿ ಅದು. ಅವಾಗಿನ ಗನ್ಸ್ ನೋಡ್ರಿ ಅದೆಲ್ಲ ಗೋಡೆಗೆ. ಹಾಂ, ಎಷ್ಟು ಪ್ಲೇನ್ ಐತಿ ನೋಡ್ರಿ ಅದು ಮೊದಲು. ಈಗ ಸಿಮೆಂಟ್ ಈಗ ಹಚ್ಚಿದ್ರಿ, ನಾವೆಲ್ಲ ರಿಪೇರಿ ಮಾಡಕ್ಕೆ ಬಂದಾರೆ. ಇದು ಗಂಚು ನೋಡ್ರಿ ಅದೆಲ್ಲ. ಅವಾಗಿಂದಷ್ಟು ಕ್ವಾಲಿಟಿ ಇತ್ತು ಸರ್. ಹಾಂ, ಐತತ್ರಿ. ಈ ಕಡೆಗೆ ಇಲ್ಲಿ ತೋರಿಸ್ತೇನೆ ರೀ. ಈಗ ಸದ್ಯ ಕಟ್ಟಿದ್ರಿ ಅದು. ಇವಾಗಿನ ಸಿಸ್ಟಮ್ ಆಗಿ ಈಗ ಸಿಸ್ಟಮ್ ಮಾಡ್ಕೊಂಡಾರ್ರಿ ಈಗ ಅವ್ರು. ಅವ್ರಿಗಿನ್ನ ಇದಾಗಲ್ಲ ಮಾಡ್ಕೊಂಡಾರ್ರಿ ಈಗ ಅದನ್ನ. ಇದು ಮೊದಲನೇ ಸಿಸ್ಟಮ್ ರೀ ಅದು. ಇದು ಮೊದಲನೇ ಸಿಸ್ಟಮ್ ರೀ. ಈ ರೀತಿ ಇತ್ತಾ? ಹ್ಞೂ. ಓಕೆ. ಈಗ ಯಾರು ಹೋಗೋದಿಲ್ಲ ಈಗ ಅಲ್ಲಿ. ಯಾರು ಪಿಕ್ಚರ್ದಾರ ಯಾರು ಬಂದ್ರೆ ಹೋಗ್ತಾರ್ರಿ, ಪಿಕ್ಚರ್ದಾರ ಶೂಟಿಂಗ್ದಾರ ಬಂದ್ರೆ ಮಂದಿ ಬಂದ್ರೆ ಹೋಗ್ತಾರ್ರಿ. ಎಲ್ಲ ವಿಶೇಷ ಯಾರೇ ಹೋಗೋದಿಲ್ಲ ಅಲ್ಲಿ. ಇವಾಗ ಒಂದು ಅಂದಾಜು ನೋಡ್ಬೋದು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರು, ರಾಜರ ಕಾಲದಲ್ಲಿ ಯಾವ ರೀತಿ ಶೌಚಾಲಯದ ವ್ಯವಸ್ಥೆ ಇತ್ತು ಅಂತ ಹೇಳಿ. ಇಲ್ಲಿ ಮೀನೇ ಐತ್ರಿ, ಪಲ್ಲಕ್ಕಿ ಅದಾವ್ರಿ,
ಎಲ್ಲ ಇದ್ರೆ ಎಲ್ಲ ಮುರಿದು ನಾಶ ಆಗ್ಯದಾರಲ್ಲ, ಇವೆಲ್ಲ ತೆಗೆದು ಮ್ಯಾಲೆ ಮಾನ್ಯ ಒಗದಾರಲ್ಲ, ಅವೇನೋ ಕಚಡ ಬೇಡ ತೆಗೆದೋಗಿ ಅಂದ್ರೆ ತಂಬುಗಳು ಅದಾವ್ರಿ. ಮೊದಲಿನ ಕಾಲದ್ದು ತಂಬುಗಳ್ರಿ, ಛತ್ ಒಗಿತಾರ್ರಿ ಮೊದಲು, ಅಂಥ ಛತ್ ಹೋಗಿ ಹೋದ್ರು ಅವೆಲ್ಲ. ಈಗ ಹೆಂಗೆ ಈಗ ಬ್ರಿಟಿಷರು ಛತ್ ಒಗಿತಾರಲ್ಲ ಹಂಗೆ. ಹಾಂ, ಅವೆಲ್ಲ ಇದಾವೆ ನೋಡ್ರಿ ಇಲ್ಲಿ. ಓಕೆ ಓಕೆ, ಎಲ್ಲಿ ಸರ್ ತೋರಿಸಿ ಒಂದ್ಸಲ ನಮಗೆ ಕಾಣಿಸ್. ಇಲ್ಲ ಇದು ಅಲ್ಲಿ ಅದ ತೋರ್ಸಕ್ಕೆ ಸರ್ ತೆಗದ. ಬನ್ನಿ ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.